ಇವತ್ತು ಬಳ್ಳಾರಿ ಜಿಲ್ಲೆಯ ಜಿಲ್ಲಾದ್ಯಂತ ಇವತ್ತು ಸರ್ಕಾರಿ ಆಸ್ಪತ್ರೆಗಳ ಮುಂದೆ ನಾವು ಧರಣಿ ಕೂತಿದ್ದೀವಿ. ತಮಗೆಲ್ರಿಗೂ ಗೊತ್ತಿದೆ, ಇವತ್ತಿನ ಕಾಂಗ್ರೆಸ್ಸಿನ ರಾಜ್ಯ ಭ್ರಷ್ಟ ಸರ್ಕಾರ ಯಾವ ನೀಚ ಕೆಲಸಕ್ಕೆ ಯಾವ ಹಂತಕ್ಕೆ ಇಳಿದಿದೆ ಅನ್ನೋಂಥದ್ದು ನಾವು ನೋಡ್ತಾ ಇದ್ದೀವಿ. ಇದ್ದಕ್ಕಿದ್ದಾಗೆ ಕೇಂದ್ರ ಸರ್ಕಾರದ ಜನೌಷಧಿ ಕೇಂದ್ರವನ್ನು ಯೋಜನೆಗಳನ್ನು ಕೊಟ್ಟಿರುವಂಥ ಉತ್ತಮ ಯೋಜನೆಗಳ ಪೈಕಿ ಒಂದು ಜನೌಷಧಿ ಕೇಂದ್ರ ಇಲ್ಲೇ ನನ್ನ ಎಡಭಾಗದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಹೀಗೆ ರಾಜ್ಯಾದ್ಯಂತ ಎಲ್ಲ ಕಡೆ ಕೂಡ ಈ ರೀತಿಯ ಜನೌಷಧಿ ಕೇಂದ್ರಗಳ ಮುಚ್ಚುವಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಕಾಂಗ್ರೆಸ್ಸಿನ ಸಿದ್ದರಾಮಯ್ಯನವರಿಗೆ, ಕಾಂಗ್ರೆಸ್ಸಿನ ಸಚಿವರಿಗೆ ಹಣ ಇಲ್ಲ, ಹಣ ಹೆಂಗೆ ಲೂಟಿ ಮಾಡೋದು ಅಂತಂಥೇಳಿ ಈಗ ಕಾಯ್ತಾ ಇದ್ದರು. ಎಲ್ಲಿ ಹುಡುಕ್ತಾ ಅಂತ ಹೇಳಿದ್ರೆ ಕೊನೆಗೆ ಇಲ್ಲಿ ರೋಗಿಗಳ ಮೇಲೆ ಜನರಿಗೆ ಕೊಡೋವಂಥ ಜನೌಷಧಿಗಳು ತಿಂಗಳಿಗೆ 3,000-4,000 ಖರ್ಚಾಗ್ತಾ ಇತ್ತು ಮೆಡಿಸನ್ ಬೇಕು ಅಂತ ಹೇಳಿದ್ರೆ. ಅಂಥದ್ದು ಹೋಗಿ ಇವತ್ತು 300 ರೂಪಾಯಿ 400 ರೂಪಾಯಿ ಖರ್ಚಾಗುವಂಥ ಒಳ್ಳೆ ಮೆಡಿಸನ್ನನ್ನು ಕೊಡುವಂಥ ಸರ್ಕಾರವನ್ನು ಆ ಯೋಜನೆಯನ್ನು ತೆಗಿಬೇಕು, ರದ್ದು ಮಾಡಿದ್ದಾರೆ. ನಾವು ಫ್ರೀ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದು ಎಲ್ಲ ಕೂಡ ಹಣವನ್ನು ಲೂಟಿ ಮಾಡೋದಕ್ಕೆ ಮತ್ತು ಹಣದ ಈ ಮೆಡಿಕಲ್ ಮಾಫಿಯಾ, ಈ ಔಷಧಿಗಳ ಮಾಫಿಯಾ ಏನಿದೆ ಅದಕ್ಕೆ ಕೈ ಜೋಡಿಸುವಂಥ ಸರ್ಕಾರ ಆಗಿದೆ ಇದು. ಖಾಸಗಿ ಮೆಡಿಕಲ್ ಶಾಪ್ಗಳಿಗೆ ಒಟ್ಟಾರೆಯಾಗಿ ಫಾರ್ಮಸಿಗಳು ಏನಿದ್ದಾವೆ ಇಂಥ ಕಂಪನಿಗಳಿಗೆ ಮತ್ತು ಇದನ್ನು ಭ್ರಷ್ಟಾಚಾರವನ್ನು ಮಾಡೋದಕ್ಕೆ ತಿನ್ನೋಗ್ಬೇಕಲ್ಲ ಈ ಸರ್ಕಾರಕ್ಕೆ, ಅದಕ್ಕೆ ಬಡವ್ರಿಗೆ ಒಳ್ಳೆಯದನ್ನು ಮಾಡಿ ನಾವು ಉಚಿತ ಕೊಡ್ತೀವಿ ಅಂತ ಹೇಳ್ತಾರೆ. ಎಲ್ಲ ಕಡೆ ಹೊರಗಡೆ ಸ್ಲಿಪ್ಗಳನ್ನು ಬರೆದು ಕೊಡ್ತಾರೆ. ಜನೌಷಧಿ ಕೇಂದ್ರಕ್ಕೆ 20 ರೂಪಾಯಿ 30 ರೂಪಾಯಿ 40 ರೂಪಾಯಿಗೆ ಸಿಗುವಂಥ ಮೆಡಿಸನ್ನ ಇವತ್ತು ಹಾಳು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಸರ್ಕಾರ ನಾವು ಸುಮಾರು 2.5 ತಾಸುಗಳ ಕಾಲ ಇಲ್ಲಿ ಪ್ರತಿಭಟನೆ ಕೂಡೋರಿದ್ದೀವಿ. ಅದಕ್ಕೆ ಈ ಪ್ರತಿಭಟನೆ ಎಲ್ಲರೂ ಭಾಗವಹಿಸಿದ್ದಾರೆ. ವಿಶೇಷ ಏನಂತ ಹೇಳಿದ್ರೆ ಕೆಲವು ರೋಗಿಗಳು ಕೂಡ ಭಾಗವಹಿಸಿದ್ದಾರೆ ಈ ಮೆಡಿಸನ್ ನಮಗೆ ಬೇಕು ಅಂತೇಳಿ. ಹಾಗಾಗಿ ನಮ್ಮ ಉಪಮುಖ್ಯಮಂತ್ರಿಗಳು, ಸರ್ಕಾರದ ಸಚಿವರು ಹೇಳ್ತಾರೆ, ಇಂಥ ಜನೌಷಧಿ ಕೇಂದ್ರದಲ್ಲಿ ಪ್ರಧಾನಮಂತ್ರಿಗಳ ಫೋಟೋ ಹಾಕಿದ್ದಕ್ಕೆ ನಾವು ತೆಗೆದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಮಾನ ಮರ್ಯಾದೆ ಇಲ್ಲದಂಥ ಸರ್ಕಾರ ಇದು, ನಾಚಿಕೆ ಇಲ್ಲದಂಥ ಸರ್ಕಾರ ಇದು. ಹಾಗಾಗಿ ನೀವೆಲ್ಲರೂ ಕೂಡ ಇದನ್ನು ಜನೌಷಧಿ ಕೇಂದ್ರವನ್ನು ಮುಂದುವರಿಸಬೇಕು, ಯಾವುದೇ ಕಾರಣಕ್ಕೆ ಬಂದ್ ಮಾಡಬಾರ್ದು. ಬಂದ್ ಮಾಡಿದರೆ ಇದರ ಪರಿಣಾಮವನ್ನು ಸರಿಯಾಗಿ ಉತ್ತರವನ್ನು ಸಾರ್ವಜನಿಕರು ಕೊಡ್ತಾರೆ. ಒಂದು ಉದಾಹರಣೆ ನೋಡಿ ಸಾಹೇಬ್ರೆ, ಇಲ್ಲಿ ಬನ್ನಿ. ಈಗ ತಾನೇ ನಮ್ಮ ಕಣ್ಮುಂದೆ ಈ ಸ್ಲಿಪ್ಪನ್ನು, ಇದನ್ನು ನಿಮ್ಮ ಹೆಸರೇನು? ಜಿ ಎಮ್ ಮಹಂತೇಶ್ ಅಂತೇಳಿ ಇದನ್ನು ಬರೆದು ಕೊಟ್ಟಿದ್ದಾರೆ. ಹೊರಗಡೆ ಸ್ಲಿಪ್ಪನ್ನು ತೊಗೊಳ್ಳಿ ಅಂತ ಕೊಟ್ಟಿದ್ದಾರೆ. ಇದನ್ನು ತೊಗೊಂಡ್ರೆ ಇಲ್ಲಿ ಕಮ್ಮಿ ಐತಿ, ಹೊರಗೆ ಜಾಸ್ತಿ ಐತಿ. ಹಾಂ, ಎಷ್ಟಿದೆ ಹೊರಗಡೆ? ಇದಕ್ಕೆ 5 ರೂಪಾಯಿ ಜಾಸ್ತಿ ಐತಿ. ಹಾಂ, ನೋಡಿ ಈ ರೀತಿಯಾಗಿ ಅನೇಕ ಚೀಟಿಗಳನ್ನು ಬರೆದುಕೊಟ್ಟು ಹೊರಗಡೆ ತಗೊಳ್ಳೋದಕ್ಕೆ ಹೋಗ್ತಾ ಇದ್ದಾರೆ. ಈ ಮೆಡಿಕಲ್ ಮಾಫಿಯಾನ ಜೊತೆಗೆ ಇದನ್ನು ನಿಲ್ಲಿಸಬೇಕು ಅನ್ನೋದು ಕಾರಣಕ್ಕೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ಧರಣಿ ಕೂತಿದೆ. ಕರ್ನಾಟಕ ರಾಜ್ಯದ ಏನು ಜನ ಔಷಧಿ ಮಳಿಗೆಗಳನ್ನು ಮುಚ್ಚಬೇಕು ಅಂತೇಳಿ ಏನು ಡೆಸಿಷನ್ ತೊಗೊಂಡಿದ್ದಾರೋ ಅದು ಇಡೀ ಬಳ್ಳಾರಿ ಅಲ್ಲ, ಕರ್ನಾಟಕ ಜನತೆಗೆ ಒಂದು ದುರದೃಷ್ಟಕರವಾದಂಥ ಸಂಗತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಡು ಬಡವರು ಏನು ಹೊರಗಡೆ ಔಷಧ ತೊಗೊಂಡ್ರೆ 1,000 ರೂಪಾಯಿ ಆಗುತ್ತೋ, ಇಲ್ಲಿ 120-150 ರೂಪಾಯಿಗೆ ಸಿಗ್ತಾಯಿತ್ತು. ಇದನ್ನು ಬಡವರ ಹೊಟ್ಟೆ ಹೊಡೆದಂಗೆ ಆಗಿದೆ ಇದು ಮಾಡಿದ್ದು ಸರ್ಕಾರ. ಕೇವಲ ಮೋದಿ ಸರ್ ಅವರ ಫೋಟೋ ಇದೆ ಜನ ಔಷಧಿ ಕೇಂದ್ರಗಳಲ್ಲಿ ಅಂಥೇಳಿ ಇದನ್ನು ಒಂದು ಏನು ಬಹಳ ನೋವು ಮಾಡಿಕೊಂಡು, ಅಂದರೆ ಅವರಿದ್ದರೆ ಮತ್ತು ಅವ್ರಿಗೆ ಹೋಗ್ತಾ ಇದ್ದಂಥ ಓಟು, ಈ ವೋಟ್ ಬ್ಯಾಂಕ್ ರಾಜಕೀಯ ಇವರು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದ್ದಾರೆ. ನಮ್ಮ ಡಿಮ್ಯಾಂಡು ಜನ ಔಷಧಿ ಕೇಂದ್ರಗಳು ಬಡವರಿಗೆ, ಮಧ್ಯಮ ವರ್ಗದವರಿಗೆ ಬೇಕೇ ಬೇಕು, ಅದನ್ನು ಮುಚ್ಚಬಾರ್ದು, ಒಂದೇ ಒಂದು ಡಿಮ್ಯಾಂಡು. ಮತ್ತು ಇಲ್ಲಿ ನಮ್ಮ ಎಲ್ಲ ಕಡೆ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಿ ನಾಯಿ ಕಚ್ಚಿದ್ರು ಕೂಡ ಔಷಧ ಇಲ್ಲ ಅವ್ರ ಹತ್ರ, ಹೊರಗಡೆ ಚೀಟಿಗಳು ಬರೆದು ಕೊಡ್ತಾ ಇದ್ದಾರೆ. ಇದು ಪೂರ್ತಿ ಔಷಧನೇ ಇಲ್ಲ ಇವ್ರ ಹತ್ರ. ಔಷಧಕ್ಕೆ ಅಂದರೆ ಪರ್ಚೇಸ್ ಮಾಡೋದೇನು ಅಂದರೆ ಈ ಇಂಗ್ಲೀಷ್ ಮೆಡಿಸಿನ್ಸ್ ಮಾಫಿಯಾಗೆ ಅವರು ಬದುಗೊಟ್ಟು, ಅಂದರೆ ಅವ್ರಿಗೆ ಬೆಂಡಾಗಿಬಿಟ್ಟಿದ್ದಾರೆ, ಮನೆ ಆಗಿಬಿಟ್ಟಿದ್ದಾರೆ. ಹಂಗಾಗಿ ಈ ಒಂದು ಜನೌಷಧಿಗಳನ್ನ ಕೇಂದ್ರಗಳನ್ನ ಅವ್ರ ಹತ್ರ ಏನನ್ನ ಡೀಲ್ ಮಾಡ್ಕೊಂಡಿದ್ದಾರೆ ಅನ್ನೋ ಗೊತ್ತಿಲ್ಲ. ದಿನೇಶ್ ಗುಂಡೂರಾವ್ ಅವರು ಎಲ್ಲ ಮೆಡಿಸಿನ್ಗಳನ್ನ ಆಸ್ಪತ್ರೆಗೆ ಕೊಡ್ತೀವಿ ಅಂತ ಹೇಳಿದ್ರು ಸರ್. ವಾಸ್ತವದಲ್ಲಿ ಎಲ್ಲೂ ಕೂಡ ಇಲ್ಲ ಇಲ್ಲಿ ನೋಡ್ರಿ, ಬೇಕಾದ್ರೆ ನೀವು ಇಲ್ಲೇ ನೋಡ್ರಿ ಎಷ್ಟು ಚೀಟಿಗಳು ಹೊರಗಡೆ ಬರ್ತಾವೆ ಅನ್ನೋದನ್ನ. ಅಂದರೆ ಅವರು ಹೇಳೋದೊಂದು ಮಾಡೋದೊಂದು. ಹಂಗಾಗಿ ಜನ ಔಷಧಿಗಳನ್ನ ಮಾತ್ರ ಇವರು ಮುಚ್ಚಿದ್ರೆ ಮಾತ್ರ
ಇದನ್ನು ದೊಡ್ಡ ಹೋರಾಟವಾಗಿ ಇಡೀ ಬಡವರೆಲ್ಲ ಕಂಪ್ಲೀಟ್ ರೊಚ್ಚಿಗೆದ್ದು ಈ ಒಂದು ದೊಡ್ಡ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಈ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಳ್ಳಾರಿ ಜೆ ಎಂ ಮಹಾಂತೇಶ. ಎದಕ್ಕೆ ಬಂದಿದ್ರಿ ನೀವು ಇಲ್ಲಿಗೆ? ಸ್ಕಿನ್ ಅಲರ್ಜಿ ಬಂದಿವಿ ಸರ್. ಇಲ್ಲಿ ಜಾಸ್ತಿ ರೇಟ್ ಇತ್ತು ಹೊರಗೆ, ಇಲ್ಲಿ ಕಮ್ಮಿ ರೇಟ್ ಇದೆ. ಎಲ್ಲಿ? ನಮ್ಮ ಜನದ ರೇಟ್ ಕಮ್ಮಿ ಇದೆ, ಹೊರಗೆ ಜಾಸ್ತಿ ಐತೆ. ಡಾಕ್ಟರ್ ಬರ್ಕೊಟ್ರಲ್ಲ? ಡಾಕ್ಟರ್ ಬರ್ಕೊಟ್ಟಿದ್ದಾರೆ. ಯಾಕೆ ಅಲ್ಲಿ ಇಲ್ಲ ಅಂತ ಒಳಗೆ? ಅಲ್ಲಿ ಒಳಗಿಲ್ಲ ಅನ್ಸರ್. ಅದಕ್ಕೆ ಹೊರಗೆ ಹೋಗು ಅಂತಂದ್ರೆ ಇಲ್ಲಿ ಬಂದರೆ 5 ರೂಪಾಯಿ ಕಮ್ಮಿ ಐತೆ, ಹೊರಗೆ 5 ರೂಪಾಯಿ ಜಾಸ್ತಿ ಐತೆ. ಅದಕ್ಕಾಗಿ ಇಲ್ಲ ಸರ್. ಭಾಳ ಜನರಿಗೆ ಹಿಂಗೆ ಬರ್ದು ಕೊಡ್ತಾರೆ. ಹಿಂಗೆ ಬರ್ಕೊಡ್ತಾರೆ ಅಲ್ಲೆಲ್ಲ. ಯಾಕೆ? ಏನಾದ್ರು ಅಲ್ಲಿ ಬರ್ಕೊಡ್ತಾರೆ, ಹಿಂಗೆ ನಾವು ಬಂದು ಹೊರಗೆ ತೊಗೊಂತೀವಿ. ಅಲ್ಲಿ ಇಲ್ಲ ಅಂತ ಹೇಳ್ತಾರೆ. ಇಲ್ಲ ಅಂತ ಹಿಂಗೆ ಬರ್ಕೊಡ್ತಾರೆ. ಎಷ್ಟದು ಮೆಡಿಸಿನ್ ಅದು? ಇವಾಗ ಇದು 30 ರೂಪಾಯಿ ಸರ್. ಅಲ್ಲಿ 35 ರೂಪಾಯಿ ಸರ್. ಇದೆ ಹೊರಗಡೆ. ನಿಮ್ಮ ಹೆಸರು? ಜೆ ಎಂ ಮಹಾಂತೇಶ. ನಿಮ್ಮ ಹೆಸರು? ಹನುಮಂತಮ್ಮ, ಬಣೇನೂರು. ಕಾಲು ತೆಲಮಚ್ಚಾಗ ಬಂದೀನಿ, ತೋರಿಸಿವಿ. ಬರ್ಕೊಟ್ಟಾರ, ಇದು ಎಲ್ಲ ಒಳಗೆ ಕೊಟ್ಟಾರ, ಇವು ಬರ್ಕೊಟ್ಟಾರ. ಮೆಡಿಸಿನ್ ಹೊರಗಡೆ ಬರ್ಕೊಟ್ಟಾರ. ಹಾಂ, ಯಾವ್ದು ಬರ್ಕೊಟ್ಟಾರ? ಆಗ ಇದು ಮಲ ಮುಂದೆ 390 ರೂಪಾಯಿ. ಇಲ್ಲೇ ಹಾಸ್ಪಿಟಲ್ ಇತ್ತಲ್ಲ, ಹಾಸ್ಪಿಟ್ಲಾಗ ಒಂದೇ ಕೊಟ್ಟಾರ. ಅವ್ರು ಕೇಳಿದ್ರೆ ಇಲ್ಲ ಅಂತಾರ? ಹಾಂ, ಅವ್ರು ಕೇಳ್ದೆ ಇಲ್ಲ, ಹೊರಗಡೆ ಹೋಗ್ರಿ ಅಂದರು. ಹೊರಗಡೆ ತಗೊಂಡಿರಲ್ಲ, ಏನು ಅನಿಸ್ತಾ ಇದೆ ನಿಮಗೆ? ರೇಟ್ ಜಾಸ್ತಿ. 390 ರೂಪಾಯಿ. ನಮಗೆ ಬೇಜಾರಾಯ್ತು ನಮಗೆ. ಇಲ್ಲಿ ಚಿಕಿತ್ಸೆಗಾಗಿ ಬಂದಿದ್ವಿ, ಎಲ್ಲ ಹೊರಗಡೆನೇ ಬರ್ಕೊಟ್ಟಿದ್ದಾರೆ. ಎಲ್ಲ ಇದೇನು ಚೀಟಿ ಏನಿದೆ ಇದು? ಚೀಟಿ ಹೊರಗಡೆ ಔಷಧ ತಗೊಂಡೋಗಿರಿ ಅಂತ. ಹೌದಾ? ಇಲ್ಲೇ ಒಳಗೆ ಕೊಟ್ಟಿಲ್ವ? ಇಲ್ಲ ಕೊಟ್ಟಿಲ್ಲ. ಅದಕ್ಕೆ ಇಲ್ಲಿ ಖಾಲಿಯಾಗಿದೆ, ಹೊರಗಡೆ ತಗೊಂಡೆ ಅಂತ ಕೊಟ್ಟರೆ. ಹೌದು. ನಾಗಲಕ್ಷ್ಮಿ ಅಂತ. ಇದೇ ಊರ ಸರ್, ವಿದ್ಯಾನಗರ. ಅದೇ ಈ ಕಾಲು ನೋವು ಈಚೆಗೆ ಬಂದಿದ್ದೀವಿ ಸರ್. ಎಲ್ಲ ತೋರಿಸಿದ್ವಿ, ಅದೇ ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿದ್ದಾರೆ. ಮೆಡಿಸಿನ್ಸ್ 1-2-3 ಐಟಮ್ಸ್ ಕೊಟ್ಟಿದ್ದಾರೆ ಅಷ್ಟೇ, ಮಾತ್ರೆಗಳು. ಉಳಿದಿದ್ದು ಇದೊಂದೇ ಹೊರಗಡೆ ತಗೋ ಅಂತ ಹೇಳಿದ್ದಾರೆ ಅವರು. ಇದು ಅಂತ ಸ್ಟಾಕ್. ಹಾರ್ಟ್ ಪ್ರಾಬ್ಲಮ್ ಆಯಿತು. ಇಲ್ಲ ಸರ್, ಯಾವಾಗ ಬೇಸದಿವ ಇವು ಗುಳಿಗಳು ತಿಂಗಳಿಗೆ ಮಣಿಪಾಲಾಗ ಆಪ್ರೇಷನ್ ಮಾಡಿಸ್ಕೊಂಡು ಬಂದಿವ. ಅಲ್ಲೆಲ್ಲಿಂದ ಬರ್ಕೊಟ್ಟಾರೆ. ತಿಂಗಳಿಗೆ ತಗೊಂಡು ನೀನು ತಿನ್ಬೇಕಪ್ಪ. ಒಳಗಡೆ 2 ಕೊಟ್ಟಾರೆ. ಹೊರಗಡೆ ತಗೋಬೇಕು ಸರ್. ಇಲ್ಲ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.